ಒಳ ಮೀಸಲಾತಿ ದಲಿತರ ಒಳ ಸಂಕಟಗಳಿಗೆ ಯಾವಾಗ ಪರಿಹಾರ? ತನ್ನ ಸರ್ಕಾರವೇ ಒಳ ಮೀಸಲಾತಿ ಜಾರಿಗೆ ಮೊದಲು ಕ್ರಮ ಕೈಗೊಂಡಿದ್ದು ಅಂತ ಹೇಳುವ ಕಾಂಗ್ರೆಸ್ ಈಗ್ಯಾಕೆ ತಡ ಮಾಡ್ತಾ ಇದೆ? ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಮೇಲೇನು ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸೋದು ನ್ಯಾಯಸಮ್ಮತಾನ? ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪಗಳನ್ನ ಹೇಳ್ತಿರುವ ಹಿಂದಿರೋರು ಯಾರು? ದಲಿತರಿಗೆ ಒಳ ಮೀಸಲಾತಿ ನೀಡೋದನ್ನ ವಿರೋಧಿಸುವ ಶಕ್ತಿಗಳು ಯಾವ್ಯಾವು? ಕಾಂಗ್ರೆಸ್ ತನ್ನ ವಿಳಂಬ ನೀತಿಯಿಂದಾಗಿ ತಾನಾಗಿಯೇ ದಲಿತರ ಒಂದು ವಿಭಾಗವನ್ನ ಕಳ್ಕೊಂಡು ಬಿಜೆಪಿ ಕೈಗೆ ಕೊಡ್ತಾ ಇದೆಯಾ? ದಲಿತರಿಗೆ ಒಳ ಮೀಸಲಾತಿ ನೀಡುವ ರಾಜ್ಯಗಳ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಾಗ ಇನ್ನಾದ್ರೂ ಮೀಸಲಾತಿ ಎಲ್ಲ ಸ್ತರದ ದಲಿತರಿಗೂ ತಲುಪತ್ತೆ ಅಂತಾನೆ ಭಾವಿಸಲಾಗಿತ್ತು. ಆದ್ರೆ ದೇವರು ಕೊಟ್ರು ಪೂಜಾರಿ ಬಿಡೋದಿಲ್ಲ ಅನ್ನುವಂತಾಗಿದೆ ದಲಿತ ಸಮುದಾಯದ ಒಂದು ವರ್ಗದ ಜನರ ಸ್ಥಿತಿ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಪ್ರತಿಕ್ರಿಯಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಒಳ ಮೀಸಲಾತಿ ಅನುಷ್ಠಾನಕ್ಕಿದ್ದ ಮುಖ್ಯ ಅಡ್ಡಿಯೊಂದು ನಿವಾರಣೆಯಾದಂತಾಗಿದೆ. ಈ ಬಗ್ಗೆ ಪರಿಶಿಷ್ಟ ಜಾತಿಯ ನಾಯಕರು ಮತ್ತು ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆ ನಡೆಸಿ ತಕ್ಷಣ ಕ್ರಮ ತೆಗೆದುಕೊಳ್ತೇನೆ. ಹಿಂದಿನ ಕಾಂಗ್ರೆಸ್ ಸರ್ಕಾರವೇ ರಚಿಸಿದ್ದ ಸದಾಶಿವ ಆಯೋಗದ ವರದಿಯನ್ನ ಅನುಷ್ಠಾನಗೊಳಿಸೋಕೆ ಪಕ್ಷ ಬದ್ಧವಾಗಿದೆ ಅಂತ ಹೇಳಿಕೆ ನೀಡಿದ್ರು. ಆವರೆಗೆ ಒಳ ಮೀಸಲಾತಿಯ ಅನುಷ್ಠಾನಕ್ಕೆ ಸಂವಿಧಾನ ಅಡ್ಡಿಯಾಗಿದೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಕೇಂದ್ರದ ಕಡೆಗೆ ಕೈ ತೋರಿಸ್ತಾ ಬಂದಿದ್ರು. ಕೇಂದ್ರ ಸರ್ಕಾರ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸದೆ ನಾವೇನೂ ಮಾಡುವಂತಿಲ್ಲ ಅಂತ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ಕುರಿತಂತೆ ಮೊಸಳೆ ಕಣ್ಣೀರು ಸುರಿಸ್ತಾ ಬಂದಿತ್ತು. ಇದೇ ಸಂದರ್ಭದಲ್ಲಿ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ದಲಿತರ ಒಳ ಮೀಸಲಾತಿಯ ಬಗ್ಗೆ ಏಕಾಏಕಿ ಕಾಳಜಿ ವ್ಯಕ್ತಪಡಿಸಿತ್ತು. ಒಳ ಮೀಸಲಾತಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ನಿರ್ಣಯವನ್ನ ತೆಗೆದುಕೊಂಡು ಅದರ ಶಿಫಾರಸನ್ನ ಅಂದಿನ ರಾಜ್ಯ ಬಿಜೆಪಿ ಸರ್ಕಾರ ಕೇಂದ್ರಕ್ಕೆ ಕಳಿಸಿತ್ತು. ಇದನ್ನೇ ಒಳ ಮೀಸಲಾತಿ ಜಾರಿಗೊಳಿಸಿನೇ ಬಿಟ್ಟಿದ್ದೀವಿ ಅನ್ನುವಂತೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬಳಸಿಕೊಳ್ತು. ಆದರೆ ಆ ಶಿಫಾರಸಿನಿಂದ ದಲಿತರಿಗೆ ವಿಶೇಷ ಪ್ರಯೋಜನವಾಗದೇ ಇದ್ರೂ ಒಳ ಮೀಸಲಾತಿ ಹೋರಾಟಕ್ಕೆ ಹೊಸ ತಿರುವು ಕೊಟ್ಟಿತ್ತು ಅನ್ನೋದು ಸುಳ್ಳಲ್ಲ. ತನ್ನೆಡೆಗೆ ಬಂದ ಚೆಂಡನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮೂಲಕ ಮತ್ತೆ ರಾಜ್ಯದ ಅಂಗಳಕ್ಕೆ ಒಗ್ಗಿತು. ಪರಿಣಾಮವಾಗಿ ತೆಲಂಗಾಣ ಒಳ ಮೀಸಲಾತಿ ಜಾರಿಗೊಳಿಸೋಕೆ ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗಿ ನಿಂತಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಈ ವಿಷಯದಲ್ಲಿ ಮೀನಾಮೇಷ ಎಣಿಸ್ತಾ ಕೂತಿದೆ. ಇದು ರಾಜ್ಯದಲ್ಲಿ ಮತ್ತೆ ಒಳ ಮೀಸಲಾತಿ ಹೋರಾಟಕ್ಕೆ ಜೀವ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ಮುಖ್ಯ ಅಡ್ಡಿಯೊಂದು ನಿವಾರಣೆಯಾಗಿದೆ ಎಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋಕೆ ಈಗಿರುವ ಅಡ್ಡಿ ಯಾವುದು ಅಂತ ಹೋರಾಟಗಾರರು ಕೇಳ್ತಿದ್ದಾರೆ. ಒಳ ಮೀಸಲಾತಿ ಹೋರಾಟ ಇವತ್ತು ನಿನ್ನೆದಲ್ಲ. ಈ ಹೋರಾಟಕ್ಕೆ 40 ವರ್ಷಗಳ ಇತಿಹಾಸ ಇದೆ. ತೆಲಂಗಾಣ, ಆಂಧ್ರಪ್ರದೇಶದಲ್ಲಿ ಆರಂಭಗೊಂಡ ಈ ಹೋರಾಟ ನಿಧಾನಕ್ಕೆ ರಾಯಚೂರು ಮೂಲಕ ಕರ್ನಾಟಕಕ್ಕೂ ಕಾಲಿಟ್ಟಿತ್ತು. ಹೋರಾಟ ತೀವ್ರವಾದಂತೆ ಬೇಡಿಕೆಯನ್ನ ಗಂಭೀರವಾಗಿ ತೆಗೆದುಕೊಂಡ ಅಂದಿನ ಧರ್ಮಸಿಂಗ್ ಸರ್ಕಾರ 2004ರಲ್ಲಿ ಎಜೆ ಸದಾಶಿವ್ ಆಯೋಗವನ್ನು ರಚಿಸಿತು. ಇದು ಒಳ ಮೀಸಲಾತಿಗೆ ಸಂಬಂಧಿಸಿ ಒಂದು ಮಹತ್ವದ ಘಟ್ಟ. ಸುಮಾರು 7 ವರ್ಷಗಳ ಕಾಲ ಆಮೆಯಂತೆ ತೆವಳ್ತಾ ಸಾಗಿದ ಈ ಆಯೋಗ 2012ರಲ್ಲಿ ತನ್ನ ವರದಿಯನ್ನ ನೀಡಿತು. ಆದರೆ ಈ ವರದಿಯನ್ನ ಬಿಡಿಸುವ ಧೈರ್ಯವನ್ನ ಯಾವ ಸರ್ಕಾರವೂ ಪ್ರದರ್ಶನ ಮಾಡಲಿಲ್ಲ. ಬಳಿಕ ಬಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೂ ಈ ವರದಿಯ ಮೇಲೆ ವಿಶೇಷ ಆಸಕ್ತಿ ಇರಲಿಲ್ಲ. ಅದನ್ನ ಜಾರಿಗೊಳಿಸುವ ಬದಲು ಜಾರಿಗೊಳಿಸುವ ಅಧಿಕಾರ ರಾಜ್ಯದ ಬಳಿ ಇಲ್ಲ ಎನ್ನುವ ಸಂವಿಧಾನದ ಅಡ್ಡಿಯನ್ನ ತೋರಿಸಿ ಹೆಗಲು ಜಾರಿಸಿಕೊಳ್ತು. ಆದರೆ ಯಾವಾಗ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಅಧಿಕಾರವನ್ನ ನೀಡಿತೋ ಆಗ ಈ ನಾಯಕರ ನಿಜ ಬಣ್ಣ ಬಯಲಾಗತೊಡಗಿತ್ತು. ಕಳೆದ ಚುನಾವಣೆ ಸಂದರ್ಭದಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಮುಂದಿಟ್ಟು ಒಳ ಮೀಸಲಾತಿಯನ್ನ ಜಾರಿಗೊಳಿಸಿನೇ ಸಿದ್ಧ ಅಂತ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿಕೊಂಡಿದ್ದ ಕಾಂಗ್ರೆಸ್ ಇದೀಗ ಸದಾಶಿವ ಆಯೋಗದ ವರದಿಯ ಅಂಕಿಅಂಶಗಳು ಕಾನೂನುಬದ್ಧವಾಗೋದಿಲ್ಲ ಅಂತ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಪು ಹೊರಬಿದ್ದು ಇಷ್ಟು ಸಮಯದವರೆಗೆ ಕಾಂಗ್ರೆಸ್ ಏನ್ ಮಾಡ್ತಿತ್ತು ಅನ್ನೋದು ಇನ್ನೊಂದು ಪ್ರಶ್ನೆ. ಸಮಯ ಕಳೆಯೋದಕ್ಕಾಗಿಯೇ ಸರ್ಕಾರ ಎನ್ ನಾಗಮೋಹನ್ ದಾಸ್ ಅವರ ಹೆಗಲಿಗೆ ಮೀಸಲಾತಿ ವರ್ಗೀಕರಣದ ಶಿಫಾರಸಿನ ಜವಾಬ್ದಾರಿಯನ್ನು ವಹಿಸಿದೆ. ಆದರೆ ಈ ಆಯೋಗದ ಕೆಲಸವು ನಿರೀಕ್ಷಿತ ಮಟ್ಟದಲ್ಲಿ ಮುಂದೆ ಸಾಗ್ತಿಲ್ಲ. ಸರ್ಕಾರದೊಳಗೆ ಒಳ ಮೀಸಲಾತಿಗೆ ಯಾರಾದರೂ ಅಡ್ಡಿಯಾಗಿದ್ದಾರಾ ಅಂತ ಇದೀಗ ಮಾದಿಗ ಸಮುದಾಯ ಅನುಮಾನ ಪಡ್ತಾ ಇದೆ. ಸರ್ಕಾರದ ಈ ಬೇಜವಾಬ್ದಾರಿಯನ್ನೇ ಬಿಜೆಪಿ ಮತ್ತು ಸಂಘ ಪರಿವಾರ ತನ್ನದಾಗಿಸೋಕೆ ಹೊರಟಿದೆ. ಒಂದು ಕಡೆ ಮೀಸಲಾತಿಯ ಬಗ್ಗೆನೇ ಅಸಮ್ಮತಿಯನ್ನ ಹೊಂದಿರುವ, ಜಾತಿಗಣತಿ ವರದಿ ಜಾರಿಗೊಳ್ಳದಂತೆ ಸಕಲ ರೀತಿಯಲ್ಲೂ ಸಂಚು ನಡೆಸುತ್ತಿರುವ ಬಿಜೆಪಿ ಮಾದಿಗರ ಒಳ ಮೀಸಲಾತಿ ಚಳವಳಿಗೆ ತನ್ನ ಕೈ ಜೋಡಿಸಿದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಯನ್ನ ಬಿಜೆಪಿ ಬಳಸಿಕೊಳ್ತಾ ಇದೆ. ಮಾದಿಗ ಸಮುದಾಯ ಅಂತಂದ್ರೆ ತುಳಿತಕ್ಕೊಳಗಾದವರಲ್ಲೇ ಅತಿಯಾಗಿ ನೊಂದವರು. ಸದ್ಯಕ್ಕೆ ತನ್ನ ಹೋರಾಟಕ್ಕೆ ಯಾವುದೇ ರಾಜಕೀಯ ಶಕ್ತಿಗಳು ಬೆಂಬಲ ನೀಡಿದ್ರೂ ಅದನ್ನ ನಿರಾಕರಿಸುವ ಸ್ಥಿತಿಯಲ್ಲಿ ಈ ಸಮುದಾಯ ಇಲ್ಲ. ಒಂದು ರೀತಿಯಲ್ಲಿ ದಲಿತ ಸಮುದಾಯದ ಒಂದು ವಿಭಾಗವನ್ನ ಕಾಂಗ್ರೆಸ್ ಪಕ್ಷ ತಾನಾಗಿಯೇ ಬಿಜೆಪಿಗೆ ಒಪ್ಪಿಸ್ತಿದೆಯಾ ಅಂತ ಅನುಮಾನ ಪಡುವಂತಾಗಿದೆ. ಮಾದಿಗರ ಅಸಹಾಯಕತೆಯನ್ನ ಸಂಘ ಪರಿವಾರ ತನ್ನ ಒಡೆದಾಳುವ ರಾಜಕೀಯಕ್ಕೆ ಪೂರಕವಾಗಿ ಬಳಸಿಕೊಳ್ತಿದೆ. ಇದು ನಿರೀಕ್ಷಿತವಾಗಿದೆ. ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದ ಬಳಿಕವೂ ರಾಜ್ಯ ಸರ್ಕಾರ ಯಾಕೆ ಒಳ ಮೀಸಲಾತಿ ಜಾರಿಗೊಳಿಸೋಕೆ ಬೇಕಾದ ಕ್ರಮವನ್ನು ತೆಗೆದುಕೊಳ್ಳೋಕೆ ಉದಾಸೀನ ತೋರಿಸ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋದು ಕಷ್ಟವೇನೂ ಇಲ್ಲ. ಸರ್ಕಾರದೊಳಗಿರುವ ಕೆಲವು ದಲಿತ ಮುಖಂಡರೇ ಒಳ ಮೀಸಲಾತಿ ಜಾರಿಗೆ ಬಹುದೊಡ್ಡ ತೊಡಕಾಗಿದ್ದಾರೆ ಎನ್ನುವ ಆರೋಪಗಳಿವೆ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯ ಪರವಾಗಿ ತೀರ್ಪು ನೀಡಿದಾಗ ಅದರ ವಿರುದ್ಧ ದೇಶದ ಪ್ರಮುಖ ದಲಿತ ನಾಯಕರೇ ಆಕ್ರೋಶ ವ್ಯಕ್ತಪಡಿಸಿದ್ರು ಅನ್ನೋದು ಕಹಿ ಸತ್ಯವಾಗಿದೆ. ಇದು ದಲಿತರನ್ನ ಒಡೆಯುವ ಸಂಚು ಅಂತ ವ್ಯಾಖ್ಯಾನ ನೀಡೋಕೆ ಕೆಲವರು ಪ್ರಯತ್ನಿಸಿದ್ರು.
ಶೋಷಣೆಯ ವಿರುದ್ಧ ಹೋರಾಡುವ ಮೊದಲು ತನ್ನೊಳಗಿರುವ ದುರ್ಬಲರನ್ನ ಗುರುತಿಸಿ ಅವರನ್ನ ಸಬಲಗೊಳಿಸಿ ಇಡೀ ಸಮುದಾಯವನ್ನ ಮೇಲ್ಜಾತಿಯ ವಿರುದ್ಧ ಸಂಘಟಿತಗೊಳಿಸುವ ಅಗತ್ಯ ದಲಿತ ನಾಯಕರಿಗೆ ಅರ್ಥವಾಗ್ತಾ ಇಲ್ಲ. ದಲಿತರಲ್ಲಿ ಮೇಲ್ಸ್ತರದಲ್ಲಿರೋರು ಕೆಳಸ್ತರವನ್ನ ಗುರುತಿಸಿ ಮೀಸಲಾತಿಯ ಸೌಲಭ್ಯವನ್ನ ಹಂಚಿ ಉಣ್ಣುವ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಅದು ನಡೆಯದೇ ಇದ್ದಾಗ ಒಂದು ಸಮುದಾಯ ತಮ್ಮ ಹಕ್ಕಿಗಾಗಿ ಪ್ರತ್ಯೇಕ ಹೋರಾಟವನ್ನ ಮಾಡುವುದು ಅನಿವಾರ್ಯ ಆಯಿತು. ಹಂಚಿ ಉಣ್ಣುವ ಮೂಲಕ ದಲಿತರು ತಮ್ಮೊಳಗಿನ ಅಸಮಾನತೆಗಳನ್ನು ನಿವಾರಿಸಿಕೊಂಡು ಸಮಾಜದ ಉಳಿದ ಜಾತಿಗಳಿಗೆ ಮಾದರಿಯಾಗಬೇಕು. ಒಳ ಮೀಸಲಾತಿಯ ಮೂಲಕ ದಲಿತರು ಮತ್ತಷ್ಟು ಸದೃಢಗೊಳ್ಳಬೇಕು ಮತ್ತು ಸಂಘಟಿತಗೊಳ್ಳಬೇಕೇ ಹೊರತು ವಿಚ್ಛಿದ್ರವಾಗಬಾರದು. ಆದ್ದರಿಂದ ಒಳ ಮೀಸಲಾತಿ ಜಾರಿ ಹೊಣೆಗಾರಿಕೆಯನ್ನ ದಲಿತ ಸಮುದಾಯದಲ್ಲಿರುವ ಮೇಲ್ಸ್ತರದ ವಿಭಾಗ ಹೊತ್ತುಕೊಳ್ಬೇಕು. ಇದೇ ಸಂದರ್ಭದಲ್ಲಿ ಸಂಘ ಪರಿವಾರ ಒಳ ಮೀಸಲಾತಿಯ ಹೆಸರಿನಲ್ಲಿ ದಲಿತರ ನಡುವೆ ನುಸುಳಿರೋದು ದಲಿತರನ್ನ ಒಡೆಯೋದಕ್ಕಾಗಿ ಮತ್ತು ದಲಿತರನ್ನ ಪರಸ್ಪರ ಕಚ್ಚಾಡಿಸೋದಕ್ಕಾಗಿ. ಯಾವ ಸಂಘಟನೆ ಮೀಸಲಾತಿಯ ಜೊತೆಗೇ ಸಮ್ಮತಿಯನ್ನ ಹೊಂದಿಲ್ವೋ ಅದು ಒಳ ಮೀಸಲಾತಿಯ ಬಗ್ಗೆ ಯಾಕೆ ಆಸಕ್ತಿ ತೋರಿಸುತ್ತೆ? ಜಾತಿ ಗಣತಿಯನ್ನ ಬಹಿರಂಗವಾಗಿಯೇ ವಿರೋಧಿಸ್ತಾ ಬಂದ ಈ ಸಂಘ ಪರಿವಾರ ಸಂಘಟನೆಗಳು ದಲಿತರು ಬಲಾಢ್ಯರಾಗೋದನ್ನೇ ಸಹಿಸೋದಿಲ್ಲ. ದಲಿತರನ್ನ ಹಿಂದೂ ಅಂತ ಗುರುತಿಸೋದಿರ್ಲಿ, ಅವರನ್ನ ಮನುಷ್ಯರು ಅಂತಾನೆ ಪರಿಗಣಿಸೋಕೆ ಸಿದ್ಧವಿಲ್ಲದ ಸಿದ್ಧಾಂತಕ್ಕೆ ಬದ್ಧವಾಗಿರುವ ಬಿಜೆಪಿ ಮತ್ತು ಸಂಘ ಪರಿವಾರ ಒಳ ಮೀಸಲಾತಿಯ ಜಾರಿಗೆ ಬೆಂಬಲ ನೀಡಿದಂತೆ ನಟಿಸತ್ತೇ ಹೊರತು ವಾಸ್ತವದಲ್ಲಿ ಒಳ ಮೀಸಲಾತಿ ಜಾರಿಗೊಳ್ಳುವುದು ಅದಕ್ಕೂ ಬೇಡವಾಗಿದೆ. ಒಳ ಮೀಸಲಾತಿ ಜಾರಿಗೊಳಿಸುವಲ್ಲಿ ಸರ್ಕಾರ ಇನ್ನೂ ಬೇಜವಾಬ್ದಾರಿಯನ್ನ ಪ್ರದರ್ಶಿಸಿದ್ದೇ ಆದರೆ ದಲಿತ ಸಮುದಾಯ ಎಲ್ಲ ಶೋಷಿತ ವರ್ಗಗಳ ಬೆಂಬಲದ ಜೊತೆಗೆ ಹೋರಾಟವನ್ನ ಮುಂದುವರಿಸಬೇಕಾಗಿದೆ. ಒಳ ಮೀಸಲಾತಿ ಜಾರಿಗೆ ಮೊಟ್ಟ ಮೊದಲು ಕ್ರಮ ತೆಗೆದುಕೊಂಡಿದ್ದೇ ಕಾಂಗ್ರೆಸ್ ಸರ್ಕಾರ ಅನ್ನೋದು ನಿಜವೇ ಆಗಿದ್ರೆ ಈಗಲೂ ಕಾಲ ಮಿಂಚಿಲ್ಲ. ಒಳ ಮೀಸಲಾತಿಗಾಗಿ ಪ್ರತ್ಯೇಕ ಸಮೀಕ್ಷೆಯೊಂದನ್ನು ನಡೆಸಿದ್ರೂ ಸರಿಯೇ, ಅದು ತನ್ನ ಅಧಿಕಾರಾವಧಿಯಲ್ಲೇ ದಲಿತ ಸಮುದಾಯದೊಳಗಿನ ಒಳ ಸಂಕಟಗಳಿಗೆ ಪರಿಹಾರವನ್ನ ಸಿದ್ದರಾಮಯ್ಯ ಸರ್ಕಾರ ಒದಗಿಸ್ಕೊಡ್ಬೇಕು. ಆ ಕೆಲಸ ಮತ್ತಷ್ಟು ತಡವಾಗಬಾರದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.